ಹಾಗಾದ್ರೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಅಸಲಿ ಕಾರಣ ಏನು? ಹಾಸನ ಜಿಲ್ಲೆಯಲ್ಲಿ ಜೀವರಕ್ಷಕ ಸ್ಟೆಮಿ ಯೋಜನೆ ಇಲ್ಲ. ರಾಜ್ಯದ 86 ತಾಲೂಕಿನ ಆಸ್ಪತ್ರೆಗಳಲ್ಲಿ ಸ್ಟೆಮಿ ಯೋಜನೆ, ಹಬ್ ಅಂಡ್ ಸ್ಟೋಕ್ ಮಾದರಿಯಲ್ಲಿ ಸ್ಟೆಮಿ ಯೋಜನೆ. ಹಾಸನ ತಾಲೂಕು ಆಸ್ಪತ್ರೆಗಳಲ್ಲಿ ಈ ಸ್ಟೆಮಿ ಯೋಜನೆ ಇಲ್ಲ. ಅಂದ್ರೆ ಹೃದಯಾಘಾತದಿಂದಾಗುವಂತಹ ಸಾವನ್ನ ಕಡಿಮೆಗೊಳಿಸುವಂತಹ ಒಂದು ಪ್ರಯತ್ನ ಯೋಜನೆ ಮೂಲಕ, ಆದರೆ ಅದು ಜಾರಿಯಲ್ಲಿಲ್ಲ ಹಾಸನದಲ್ಲಿ. ಹಾಗಿದ್ರೆ ತತ್ಕ್ಷಣ ಅದಕ್ಕೆ ವ್ಯವಸ್ಥೆ ಸಿಗ್ತಾ ಇಲ್ವಾ? ಎಸ್ ಜಯದೇವ, ಆಸ್ಪತ್ರೆಯಲ್ಲೂ ಕೂಡ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಆ ಬಗ್ಗೆ ಮಾತನಾಡಿಸಲಾಗಿದೆ. ಏನು ಹೇಳಿದ್ದಾರೆ ವೈದ್ಯರು, ಕೇಳೋಣ ಬನ್ನಿ. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಕಾರಣಗಳೇನು, ಯಾವೆಲ್ಲ ಅಂಶಗಳು ಕಾರಣ ಆಗ್ತಾ ಇದೆ, ಪ್ರಮುಖವಾಗಿ ಹಾಸನದಲ್ಲಿ ಏರಿಕೆ ಆಗ್ತಿರುವಂಥ ಹೃದಯಾಘಾತಕ್ಕೆ ಏನು ಕಾರಣ ಆಗ್ತಾ ಇದೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಹೃದಯ ತಜ್ಞರೂ ಆಗಿರುವಂತಹ ಮತ್ತು ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಆದ ಡಾಕ್ಟರ್ ರವೀಂದ್ರ ಅವರು ನಮ್ಮ ಜೊತೆಗೆ ಇದ್ದಾರೆ. ಮಾತಾಡ್ತೀನಿ ಸರ್. ಪ್ರಮುಖವಾಗಿ ಹಾಸನದಿಂದನೇ ಶುರು ಮಾಡ್ತೀನಿ, ಯಾಕಂದರೆ ಇವತ್ತು ಕೂಡ ಮತ್ತೆ 3 ಹೃದಯಾಘಾತ ಪ್ರಕರಣಗಳಾಗಿದೆ. ನಿಜಕ್ಕೂ ಕೂಡ ಯಾಕೆ ಸರ್ ರಾಜ್ಯದಲ್ಲಿ ಹಾಸನ ಅಷ್ಟು ಹೃದಯಾಘಾತ ಪ್ರಕರಣಗಳನ್ನು ನೋಡ್ತಾ ಇದೆ? ಅಲ್ಲ, ಈಗ ಯಾರು ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಅವರಲ್ಲಿ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದೆ ಅಂತ ಸ್ಟಡಿ ಮಾಡಬೇಕಾಗತ್ತೆ. ಈಗ ನಮಗೆ ಈಗಾಗಲೇ ಗೊತ್ತಿದ್ದ ಹಾಗೆ ಹೃದಯಾಘಾತ ಆಗ್ತಕ್ಕಂಥದ್ದು ಈಗ ಚಿಕ್ಕ ವಯಸ್ಸಿನಲ್ಲೂ ನಮ್ಮಲ್ಲಿ ಸಹ ಪ್ರತಿನಿತ್ಯ 30ರಿಂದ 40 ರೋಗಿಗಳು ಹೃದಯಾಘಾತಕ್ಕೊಳಗಾಗ್ತಾರೆ. ಅದರಲ್ಲಿ 20% ರೋಗಿಗಳು 45 ವರ್ಷಗಳಿಗಿಂತ ಕೆಳಗಡೆ ಇರೋರಾಗಿರ್ತಾರೆ. ನಾವು ಇಲ್ಲಿಯ ಯುವಕರಲ್ಲಿ ಹೃದಯಾಘಾತ ಯಾಕಾಗುತ್ತೆ ಅಂತ ನೋಡಿದಾಗ ಮುಖ್ಯವಾಗಿ ನಮ್ಮಲ್ಲಿ ಕಂಡುಬರತಕ್ಕಂಥದ್ದು ಅವರಲ್ಲಿದ್ದಂತಹ ಈ ಸ್ಮೋಕಿಂಗ್. ಬಹಳಷ್ಟು ಜನ ನಾವು ಏನು ಅನಲೈಸ್ ಮಾಡಿದ್ವಿ, ಸ್ಮೋಕಿಂಗ್ ಅಥವಾ ಟೊಬ್ಯಾಕೊ ಯಾವುದೇ ರೀತಿಯಲ್ಲಿದ್ದರೂ ಸಹ ಅದು ಪ್ರಮುಖ ಕಾರಣ. ಅದನ್ನು ಬಿಟ್ಟರೆ ಬಹಳ ಜನ ಈ ರಕ್ತದ ಒತ್ತಡ, ಹೈಪರ್ ಟೆನ್ಷನ್ ಹಾಗೂ ಡಯಾಬಿಟಿಸ್, ಇವು ಸೈಲೆಂಟ್ ಡಿಸೀಸ್ ಬಹಳ ಜನಗಳಿಗೆ ಗೊತ್ತಿರೋದಿಲ್ಲ. ಈಗ 30 ವರ್ಷ ದಾಟಿದವರಿಗೆ ಸುಮಾರು 25ರಿಂದ 30% ಜನಗಳಿಗೆ ರಕ್ತದ ಒತ್ತಡ ಇರುತ್ತೆ. ಅಂದರೆ 10 ಜನ ನೀವು 30 ವರ್ಷ ದಾಟಿದವ್ರು ನೋಡಿದರೆ ಕನಿಷ್ಠ 3 ಜನ ರಕ್ತದ ಒತ್ತಡ ಇರುತ್ತೆ. ಅದು ರಕ್ತದ ಒತ್ತಡ ಪರೀಕ್ಷೆ ಮಾಡಿಸ್ಕೊಳ್ದಲ್ಲೇ ಇರತಕ್ಕಂಥದ್ದು ಅಥವಾ ಡಯಾಬಿಟಿಸ್ ಚೆಕ್ ಮಾಡಿಸ್ಕೊಳ್ದಲ್ಲೇ ಇರತಕ್ಕಂಥದ್ದು. ಅದರ ಜೊತೆಗೆ ಕೆಲವು ಸರಿ ಕೊಬ್ಬಿನ ಅಂಶ ಜಾಸ್ತಿ ಇರತಕ್ಕಂಥದ್ದು, ಕೊಲೆಸ್ಟ್ರಾಲ್ ಅಂಶ ಕೆಲವರಿಗೆ ಫ್ಯಾಮಿಲಿಯಲ್ಲಿ ಹೈಪರ್ ಕೊಲೆಸ್ಟ್ರಾಲೇಮ್ ಇದೆ, ಆ ಫ್ಯಾಮಿಲಿನಲ್ಲಿ ಕೆಲವರಿಗೆ ಜಾಸ್ತಿ ಇರುತ್ತೆ. ನಾವೇನು ಜಿಡ್ಡಿನ ಅಂಶ ಅಂತ ಹೇಳ್ತೀವಿ. ಅದರ ಜೊತೆಗೆ ಈ ಒಬೆಸಿಟೀಸ್ ಬಹಳ ಮುಖ್ಯವಾದ್ದು. ಇತ್ತೀಚೆಗೆ ಒಂದು ಚೈಲ್ಡ್ಹುಡ್ ಒಬೆಸಿಟಿ ಸಹ ಕಾರಣ ಇದೆ. ಹಾಗೂ ಅತಿಯಾದ ಮದ್ಯಪಾನ, ಮಾದಕ ವಸ್ತುಗಳ ಸೇವನೆ, ಅದರ ಜೊತೆಗೆ ಮಾನಸಿಕ ಒತ್ತಡ ಈ ಸ್ಥಿತಿ ಜಾಸ್ತಿ ಆಗಿ ಬೇರೆ ಬೇರೆ ಕಾರಣಗಳಿಂದ, ಅದು ಜಾಬ್ ಸ್ಟ್ರೆಸ್ ಇರ್ಬೋದು, ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಮಾನಸಿಕ ಒತ್ತಡನೂ ಸಹ ಕಾರಣ. ಅದರ ಜೊತೆಗೆ ಪರಿಸರ ಮಾಲಿನ್ಯ, ಏರ್ ಪೊಲ್ಯೂಷನ್ನು ಸಹ ಅದರ ಬಗ್ಗೆ ಸಾಕಷ್ಟು ವರದಿಗಳಿದೆ. ಇದಿಷ್ಟು ಡಾಕ್ಟರ್ ರವೀಂದ್ರ ಅವರು ಹೇಳುವಂಥದ್ದು. ಕ್ಯಾಮರಾಮನ್ ರಾಜು ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು.